ಸ್ನೇಹಿತರೆ ನಮಸ್ಕಾರ. ನೋಡಿ ಆಟೋ ಡ್ರೈವರು ಇಲ್ಲಿ ಹೋಗ್ತಾ ಇದ್ದಾನೆ ನೋಡಿ. ಇವಾಗ ಹೊಸ ಗಾಡಿ ಈ ಕಡೆಯಿಂದ ಹೋಗ್ತಾನೆ CNG ಗಾಡಿ, ಮತ್ತೆ ರಿವರ್ಸ್ ಬರ್ತಾನೆ. 2 ಸೈಡ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ನಿನ್ನೆ ಮಧ್ಯಾಹ್ನ 1:15 ಅಂದ್ರಳ್ಳಿಲಿ ನಡೆದಿರುವಂಥ ಘಟನೆ. ನಮ್ಮ ಸ್ನೇಹಿತ ಊಟಕ್ಕೆ ಅಂತ ಹೋಗಿರ್ತಾನೆ, ಅವತ್ತೇ ಹೊಸ ದಿಮ್ ತಗೊಂಡಿದ್ದಾನೆ 750 ರೂಪಾಯಿ ಕೊಟ್ಟು. ಮನೆ ಹತ್ರ ನಿಲ್ಲಿಸಿರೋ ಗಾಡಿಗೆ ಬಂದು ದಿಮ್ ಕತ್ಕೊಂಡು ಹೋಗ್ತಾನೆ ನೋಡಿ. ರಿವರ್ಸ್ ಬರ್ತಾ ಇದ್ದಾನೆ. ರಿವರ್ಸ್ ಬಂದ್ಬಿಟ್ಟು ಆ ಕಡೆ ಈ ಕಡೆ ಯಾವುದೋ ಗಾಡಿ ಬರ್ತಾ ಇರೋದನ್ನು ನೋಡ್ಕೊಂಡು ದಿಮ್ ಎತ್ಕೊಂಡು ಎಸ್ಕೇಪ್ ಆಗ್ತಾನೆ ನೋಡಿ. CNG ಗಾಡಿ ತಗೊಳ್ಳೋಷ್ಟು ದುಡ್ಡಿದೆ ಅವನ ಹತ್ರ, ಒಂದು ದಿಮ್ ತಗೊಳ್ಳೋಷ್ಟು ಯೋಗ್ಯತೆ ಇಲ್ಲ ಅಂತಂದರೆ ಏನು ಸ್ನೇಹಿತರೆ, ಇದು ಆಟನ ಕದ್ದಿರೋದೇ ಇರ್ಬೋದು. ಯಾಕಂದರೆ ಈ ಸ್ವಂತ ದುಡಿಮೆಯಿಂದ ಯಾರೋ ಆಟ ತಗೊಂಡಿರ್ತಾರೆ, ಅವ್ರು ಯಾರೋ ಕಳ್ತನ ಕೇಳಿಲ್ಲ ನೋಡಿ. ಇವನು ದಿಮ್ 700 ರೂಪಾಯಿಗೆ ದಿಮ್ಮಿಗೆ ಬಂಡವಾಳ ಹಾಕೋ ಯೋಗ್ಯತೆ ಇಲ್ಲ ಅಂದಮೇಲೆ ಇವನು ಯಾರೋ ದೊಡ್ಡ ಕಳ್ಳನೇ ಇರಬೇಕು. ಗಾಡಿ ನಂಬರ್ ಸಿಕ್ಕಿದ ಮೇಲೆ ಹಾಕ್ತೀವಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾರ್ದಾರು ಆಟ ಕಳ್ದೋಗ್ಬಿಟ್ಟಿದ್ರೆ ಈ ನನ್ನ ಮಕ್ಕಳು ನಿಮ್ಮ ಫ್ರೆಂಡ್ಸಲ್ಲ ಯಾರಾದ್ರೂ ಗ್ರೂಪಲ್ಲಿ ಏನಾರು ಸಿಕ್ಕಿದ್ರೆ ಮಾತ್ರ ಮೆಟ್ ತಗೊಂಡು ನೋಡಿರಿ ಇಂಥ ನನ್ನ ಮಕ್ಕಳಿಗೆ. ನೋಡಿ ಆ ಕಡೆ ಈ ಕಡೆ ನೋಡ್ತಾನೆ, ಯಾರು ಬರ್ತಾವ್ರ ಹೋಯ್ತಾವ್ರ ಅಂತ ನೋಡಿ ಮೆಲ್ಲಗೆ ಎತ್ಕೊಂಡು ಅದನ್ನು ಮುಂದೆ ಟವಲ್ ಹಾಕೊಂಬಂದವನೇ ಮುಂದ್ಗಡೆಗೆ. ಅಂದರೆ ಬಂದಿರೋದೇ ಕಳ್ತನಕ್ಕೆ, ಮುಖಕ್ಕೆ ಮಾಸ್ಕ್ ಜಾಗಕ್ಕೆ ಮಾಸ್ಕ್ ತಗೊಳ್ಳೋಕೆ ಯೋಗ್ಯತಾನೆ ಇಲ್ಲ. 10 ರೂಪಾಯಿಗೆ ಅವನಿಗೆ ಟವಲ್ ಕಟ್ಕೊಂಡು ಯಾರು ಗೊತ್ತಾಗದೇ ಇರುವಂಗೆ ಬಂದು ಅಲ್ಲೇ ಕದ್ದು ಅದೇ ರೋಡಲ್ಲಿ ಮತ್ತೆ ರಿವರ್ಸ್ ಹೋಗ್ತಾನೆ ನೋಡಿ ಫ್ರೆಂಡ್ಸ್. ಇನ್ನೆಷ್ಟು ಬಣ್ಣದೇರೇ ಇರಬೇಕು ನನ್ನ ಮಗನಿಗೆ ನೋಡಿ. ದಯವಿಟ್ಟು ನೀವು ಮನೆ ಹತ್ರ ನಿಲ್ಲಿಸಿದಾಗ ಸೇಫ್ಟಿ ಆಗಿರಿ, ಎಚ್ಚರದಿಂದಿರಿ, ನಿಮ್ಮ ಗಾಡಿನ ಹುಷಾರಾಗಿ ನೋಡ್ಕೊಳ್ಳಿ.